ಸೈಜ್ 14.1 23rd ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಗೇಮ್ ಕನ್ಸಿಸ್ಟ್ ಆಫ್ ಟಾಸಿಂಗ್ ಎ 1 ರೂಪಿ ಕಾಯಿನ್ 3 ಟೈಮ್ಸ್. ಓಕೆ, ಕಾಯಿನ್ ನ ಎಷ್ಟು ಸರಿ ಟಾಸ್ ಮಾಡ್ತಾ ಇದಾರೆ? ಓಕೆ, 3 ಟೈಮ್ಸ್ ಟಾಸ್ ಮಾಡ್ತಾ ಇದಾರೆ. ಅಂಡ್ ನೋಟಿಂಗ್ ಇಟ್ಸ್ ಔಟ್ಕಮ್ ಈಚ್ ಟೈಮ್. ಓಕೆ, ಸೊ ಅದ ಔಟ್ಕಮ್, ಅದ್ರ ಆನ್ಸರ್ ಏನ್ ಬರುತ್ತೋ ಓಕೆ ಅದನ್ನ ನೋಟ್ ಮಾಡ್ತಾ ಇದಾರೆ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಹನೀಫ್ ವಿನ್ಸ್ if all the tosses give the same result, that is 3 heads or 3 tails. ಓಕೆ, ಈಗ 3 ಸರಿ ಕಾಯಿನ್ ನ ಟಾಸ್ ಮಾಡಿದರೆ 3 ಸರಿ ಹೆಡ್ ಬಿದ್ರು ಹನೀಫ್ ಗೆಲ್ತಾನೆ, ಇಲ್ಲ 3 ಟೈಮ್ ಟೇಲ್ ಬಿದ್ರು ಹನೀಫ್ ಗೆಲ್ತಾನೆ. ಓಕೆ, ಇದು ಕಂಡೀಷನ್. ಅಂಡ್ ಲೂಸಸ್ ಅದರ್ವೈಸ್, ಇದು ಬಿಟ್ಟು ಬೇರೆ ಏನ್ ಬಂದ್ರು ಹನೀಫು ಲೂಸ್ ಆಗ್ಬಿಡ್ತಾನೆ. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟಿ ದಟ್ ಹನೀಫ್ ವಿಲ್ ಲೂಸ್ ದ ಗೇಮ್. ಅವನು ಲೂಸ್ ಆದಾಗ ಪ್ರಾಬಬಿಲಿಟಿ ಎಷ್ಟಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ಓಕೆ ಟೋಟಲ್ ಔಟ್ಕಮ್ ಫಸ್ಟ್ ಯಾವ ತರ ಕಂಡುಹಿಡಬೇಕು ನೋಡ್ರಿ. ಟೋಟಲ್ ಎಷ್ಟು ಔಟ್ಕಮ್ ಬರುತ್ತೆ ನೋಡೋಣ. ಈಗ ನೀವು ನೋಡಿದ್ರೆ ಟೋಟಲ್ ಔಟ್ಕಮ್ ಫಾರ್ಮುಲಾ ಬಂದ್ಬಿಟ್ಟು 2 ಪವರ್ ಎನ್. ಎನ್ ಅಂದ್ಬಿಟ್ಟು ಎನ್ ಬಂದ್ಬಿಟ್ಟು ನಂಬರ್ ಆಫ್ ಟೈಮ್ಸ್ ಕಾಯಿನ್ ಈಸ್ ಟಾಸ್. ಓಕೆ, ಈಗ ನೀವು ನೋಡಿದ್ರೆ 2 ಪವರ್ ಎನ್. ಸೊ ಎನ್ ವ್ಯಾಲ್ಯೂ ಎಷ್ಟು? ಇಲ್ಲಿ 3 ಟೈಮ್ಸ್ ಅವರು ಟಾಸ್ ಮಾಡಿದ್ದಾರೆ. ಸೊ ಎನ್ ಇದ್ದಲ್ಲಿ 3 ಬರೀತೀನಿ. 2 ಕ್ಯೂಬ್ ಎಷ್ಟು? 8. ಸೊ ಟೋಟಲ್ ಔಟ್ಕಮ್ ಬಂದ್ಬಿಟ್ಟು ಓಕೆ ಎಷ್ಟು? 8 ಔಟ್ಕಮ್ ಬರ್ಬೇಕು ನನಗೆ. ಓಕೆ, ಸೊ ನನಗೆ ಈಗ ಏನ್ ಗೊತ್ತಾಯ್ತು? ಟೋಟಲ್ ಔಟ್ಕಮ್ ಬಂದ್ಬಿಟ್ಟು 8 ಅಂತ ಗೊತ್ತಾಯ್ತು. ಓಕೆ, ಇದು ಯಾವ್ಯಾವ ಅಂತ ಗೊತ್ತಿಲ್ಲ, ಅದನ್ನ ಹೆಂಗ್ ಬರಿಬೇಕು ನೋಡ್ರಿ. ಸೊ ಈಗ ಟೋಟಲ್ ಎಷ್ಟು? 8 ಔಟ್ಕಮ್. ಓಕೆ, ಈಗ ನೀವು ನೋಡಿದ್ರೆ ಎಸ್ ಸರಿ ಕಾಯಿನ್ ಟಾಸ್ ಮಾಡಿವಿ 3 ಟೈಮ್ಸ್. ಸೊ ನಾನು ಅದಕ್ಕೆ ಏನ್ ಬರ್ತೀನಿ, 2 ಪವರ್ 0, 2 ಪವರ್ 1, 2 ಸ್ಕ್ವೇರ್. ಓಕೆ, ಈಗ ನೋಡ್ರಿ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನ ನೀವು ಕಲೀರಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ. 3 ಸರಿ ಕಾಯಿನ್ ಟಾಸ್ ಮಾಡಿದಕ್ಕೆ ನಾನೇನ್ ಬರ್ದೆ, 2 ಪವರ್ 0, 2 ಪವರ್ 1, 2 ಪವರ್ 2. 2 ಪವರ್ 0 ಅಂದ್ರೆ ಏನು? 1. 2 ಪವರ್ 1 ಅಂದ್ರೆ 2. 2 ಸ್ಕ್ವೇರ್ ಅಂದ್ರೆ ಏನು? 4. ಓಕೆ, ಈಗ ನಮ್ಗೆ ಟೋಟಲ್ ಔಟ್ಕಮ್ ಎಷ್ಟು? 8. ಈಗ ನೀವು ನೋಡಿದ್ರೆ 8 ನ ನಾನೇನು 0 ಇಂದ ಸ್ಟಾರ್ಟ್ ಮಾಡ್ತೀನಿ. 0, 1, 2, 3, 4, 5, 6, 7. ಈಗ ನೀವು ನೋಡಿದ್ರೆ 8 ನಂಬರ್ಸ್ ಆಯ್ತಾ? ಓಕೆ, 1 to 7 7 ನಂಬರ್ಸ್ ಆಯ್ತು. ಈ 0 ಬಂದ್ಬಿಟ್ಟು 8 ನಂಬರ್ಸ್. ಓಕೆ, ನಾನೀಗ 8 ನಂಬರ್ಸ್ ತಗೊಂಡೆ. ಈಗ ನಾನು ರೆಪ್ರೆಸೆಂಟ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ 0 ಆಗ್ಬೇಕಂದ್ರೆ ಓಕೆ ನನಗೆ ಈಗ ನೋಡ್ರಿ 4 to 1 ಇದೆ ಅಲ್ಲ. ಓಕೆ, ಈಗ ನೀವು ನೋಡ್ರಿ 4 to 1 ಅಲ್ಲಿ ಯಾವ ನಂಬರ್ ಬೇಕು ನೋಡ್ರಿ. 0 ಅಂದ್ರೆ ನನಗೆ ಈ 3 ನಂಬರ್ ಬೇಡ. ಓಕೆ, ನಮಗೆ ಬೇಕಿದ್ರೆ 1 ಅಂತ ಬರಿತೀವಿ, ಬೇಡ ಅಂದ್ರೆ 0 ಅಂತ ಬರಿತೀವಿ. ಓಕೆ, ಬೇಕಿದ್ರೆ 1 ಅಂತ ಬರಿತೀವಿ, ಬೇಡ ಅಂದ್ರೆ 0. ಈಗ 0 ಬರಿಬೇಕಂದ್ರೆ ಇವ್ರು 3 ನಂಬರ್ ಬೇಕಿಲ್ಲ. 1 ಅಂದ್ರೆ ನನಗೆ ಏನ್ ಬೇಕು? 1 ಅಂದ್ರೆ ಇವನು ಮಾತ್ರ ಬೇಕು. ಓಕೆ, ಸೊ ನಾನು ಅದಕ್ಕೆ ಏನ್ ಬರ್ತೀನಿ, ಇಲ್ಲಿ ಮಾತ್ರ 1 ಬರಿತೀನಿ, ಇನ್ನು ಉಳ್ಕಿದ್ದೆಲ್ಲ 0 ಅಂತ ಬರಿತೀನಿ. ಓಕೆ, ಇದು 1 ವ್ಯಾಲ್ಯೂ ಆಯ್ತು. ಓಕೆ, ನಥಿಂಗ್ ಬಟ್ ಇದು ಬೈನರಿಯಲ್ಲಿ ಬರಕತ್ತೀವಿ. ಬೈನರಿ ಅಂದ್ರೆ ಏನು? ಬರೀ 0 ಅಂಡ್ 1 ಅಲ್ಲಿ ಬರಿಬೇಕಂತ. ಈಗ 2 ನೋಡ್ರಿ, 2 ಅಂದ್ರೆ ನನಗೆ ಈ ನಂಬರ್ ಮಾತ್ರ ಬೇಕು. ಓಕೆ, ಸೊ ನಾನೇನ್ ಬರ್ತೀನಿ, ಇಲ್ಲೊಂದೇ 1 ಬರಿತೀನಿ, ಇವೆರಡು ನಂಬರ್ ಬೇಕಿಲ್ಲ, 4 ಬೇಕಿಲ್ಲ, 1 ಬೇಕಿಲ್ಲ, ಸೊ 0 0 ಬರಿತೀನಿ. ಈಗ 3 ಬೇಕು. 3 ಬೇಕಂದ್ರೆ ನೀವೇ ನೋಡ್ರಿ, ಈಗ ನೀವೇ ನೋಡಿದ್ರೆ 2 + 1 ಏನಾಗುತ್ತೆ? 3 ಆಗುತ್ತಾ? 2 + 1 3 ಆಗುತ್ತಾನೆ. ಸೊ ನನಗೆ 2 ಬೇಕು, ಈ 1 ಬೇಕು. ಸೊ ಬೇಕಂದ್ರೆ 1 ಅಂತ ಬರಿತೀನಿ, ಬೇಡ ಅಂದ್ರೆ ಈ 4 ಬೇಕಿಲ್ಲ, 0 ಅಂತ ಬರಿತೀನಿ. ಸೊ 2 + 1 3 ಆಯ್ತು. ಈಗ 4 ಬೇಕು. 4 ಬೇಕಂದ್ರೆ ಇವನು ಒಬ್ಬನೇ ಸಾಕು. 4 ಅಂದ್ರೆ ಈ ನಂಬರ್ 1 ಇದ್ರೆ ಸಾಕು. ಸೊ ಇದಕ್ 1 ಬರಿತೀನಿ, ಇವ್ರಿಬ್ರು ಬೇಕಿಲ್ಲ. ಓಕೆ, ಆಮೇಲೆ ಈಗ 5 ಬೇಕಂದ್ರೆ 4 + 1 ಅಂದ್ರೆ 4 ಬೇಕು, 1 ಬೇಕು. ಸೊ ನಾನೇನ್ ಬರ್ತೀನಿ, 4 ಬೇಕು, 1 ಬೇಕು, ಈ 2 ಬೇಕಿಲ್ಲ, ಸೊ ಇಲ್ಲಿ 0 ಬರ್ಬಿಡ್ತೀನಿ. ಓಕೆ, ಆಮೇಲೆ 6th ಕ್ವಶನ್, 6th ನೋಡ್ರಿ. 6 ಬೇಕಂದ್ರೆ ಏನ್ ತಗೋಬೇಕು? 4 + 2 6. ಸೊ ನನಗೆ 4 ಬೇಕು, 2 ಬೇಕು. ಸಾರಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ, 1 ನಿಮಿಷ. ಸೊ 4 ಬೇಕು, 2 ಬೇಕು. ಓಕೆ, ಬಟ್ 1 ಬೇಕಿಲ್ಲ.
ಈಗ ಲಾಸ್ಟ್ ನಂಬರ್ ಏನಿದೆ 7 ಇದೆ. 7 ಅಂದ್ರೆ 4 + 2 6, 6 + 1 7. 3 ನಂಬರ್ ಬೇಕಾಗುತ್ತೆ. ಸೊ ಏನ್ ಬರೀತೀನಿ 1 1 1. ಓಕೆ, ಈಗ ನೀವೇನ್ ಮಾಡ್ರಿ, ಈಗ ನನಗೆ 8 ನಂಬರ್ದು ಬೈನರಿ ಕೋಡ್ ಅಲ್ಲಿ ಬರ್ದೆ. ಈಗ ನಿಮಗೆ ಏನ್ ಬರಿಬೇಕಂದ್ರೆ 1 ಇದ್ದಲ್ಲೆಲ್ಲ ಹೆಡ್ ಬರೀರಿ. ಓಕೆ, 0 ಇದ್ದಲ್ಲೆಲ್ಲ ಟೇಲ್ ಬರೀರಿ. ಓಕೆ, ಅವ ನಿಮಗೆ ಏನೇನ್ ಆನ್ಸರ್ ಬರುತ್ತೆ ನೋಡ್ರಿ. ಫಸ್ಟ್ ಟರ್ಮ್ ಅಲ್ಲಿ ಏನಿದೆ, ಫಸ್ಟ್ ಅಲ್ಲಿ 3 0 ಇದೆ. ಸೊ 3 ಟೇಲ್ ಬರಿತೀನಿ. ಓಕೆ, ಇದು ಫಸ್ಟ್ ಪಾಸಿಬಿಲಿಟಿ, 3 ಟೇಲ್ ಬಿಡ್ಬೋದು. ಸೆಕೆಂಡ್ ಪಾಸಿಬಿಲಿಟಿ ನೋಡ್ರಿ, 2 0 ಇದೆ. ಓಕೆ, ಸೊ ಟೇಲ್ ಟೇಲ್. 1 ಇದ್ದಲ್ಲಿ ಏನ್ ಬರಿತೀನಿ, ಹೆಡ್ ಬರಿತೀನಿ. ಓಕೆ, ಆಮೇಲೆ ಈ ಸೆಕೆಂಡ್ ನೋಡ್ರಿ, ಥರ್ಡ್ ಈ ನೋಡ್ರಿ, ಒಂದಾಯ್ತು 2 ಆಯ್ತು. ಈಗ ಸೆಕೆಂಡ್ ನೋಡ್ರಿ ಅಂದ್ರೆ ಲೈಕ್ 2 ನಂಬರ್ ಥರ್ಡ್ ಪಾರ್ಟ್ ನೋಡಿದ್ರೆ 0 1 0 ಇದೆ. ಅಂದ್ರೆ 0 ಇದ್ದಲ್ಲಿ ಟೇಲ್ ಬರಿತೀನಿ. ಓಕೆ, 1 ಇದ್ದಲ್ಲಿ ಹೆಡ್ ಬರಿತೀನಿ. ಫೋರ್ತ್ ನೋಡ್ರಿ. ಓಕೆ, ಈ ನೀವು ನೋಡಿದ್ರೆ 0 ಇದ್ದಲ್ಲಿ ಏನ್ ಬರಿತೀನಿ, ಟೇಲ್ ಬರಿತೀನಿ. 1 ಇದ್ದಲ್ಲಿ ಹೆಡ್ ಬರಿತೀನಿ. ಈಗ ಫಿಫ್ತ್ ನೀವು ನೋಡಿದ್ರೆ, ಓಕೆ, 1 ಇದ್ದಲ್ಲಿ ಏನ್ ಬರಿಬೇಕು, ಹೆಡ್ ಬರಿಬೇಕು. ಓಕೆ, ಇನ್ನು ಉಳ್ಕಿದ್ದು 0 0. ಸೊ ಸಾರಿ, 0 ಬದಲು ಏನ್ ಬರಿಬೇಕು ನಾವು ಇಲ್ಲಿ, ಟೇಲ್ ಅಂತ ಬರಿಬೇಕು. 0 ಇದ್ದಲ್ಲೆಲ್ಲ ಟೇಲ್. ಈಗ 6th ನೋಡ್ರಿ. ಓಕೆ, 6th ನೋಡಿದ್ರೆ ನಿಮಗೆ ಓಕೆ 1 0 1 ಅಂದ್ರೆ 1 ಇದ್ದಲ್ಲಿ ಹೆಡ್ ಬರಿತೀನಿ. ಹೆಡ್ ಟೇಲ್ 0 0 ಇದ್ದಲ್ಲಿ ಟೇಲ್ ಬರಿತೀನಿ. ಮತ್ತೆ 1 ಇದ್ದಲ್ಲಿ ಹೆಡ್. ಈಗ 7th ಔಟ್ಕಮ್ ಏನ್ ಬರುತ್ತೆ ನೋಡ್ರಿ. ಇದು ನೋಡಿದ್ರೆ 1 1 0 ಅಂದ್ರೆ ನಥಿಂಗ್ ಬಟ್ ಏನು, ಹೆಡ್ ಹೆಡ್ ಟೇಲ್. ಓಕೆ, 8 ನೀವು ನೋಡಿದ್ರೆ 3 ನಂಬರ್ ಬೇಕಂದ್ರೆ 3 ನಂಬರ್ 1 ಇದೆ ಅಂದ್ರೆ ಹೆಡ್ ಹೆಡ್ ಹೆಡ್. ಓಕೆ, ಈಗ ನಮಗೆ 8 ಪಾಸಿಬಲ್, ಎಂತ ಟೈಪ್ ಪಾಸಿಬಲ್ ಔಟ್ಕಮ್ ಅಂತ ಗೊತ್ತಾಯ್ತು. ಈಗ ಪ್ರಾಪರ್ಟಿ ಆಫ್ ಹನೀಫ್ ವಿಲ್ ಲೂಸ್ ಅಂತ ಕೇಳಿದಾರೆ ಅವರು. ಪ್ರಾಪರ್ಟಿ ಆಫ್ ಹನೀಫ್ ವಿಲ್ ಲೂಸ್ ಬಂದ್ಬಿಟ್ಟು ಟೋಟಲ್ ಏನು 8 ಔಟ್ಕಮ್ ಇದೆ. 8 ತರ ಔಟ್ಕಮ್ ಬರುತ್ತೆ. ಅದ್ರಲ್ಲಿ ಹನೀಫ್ ಯಾವಾಗ ಸೋಲ್ತಾನೆ, ಇವ್ನು ಗೆಲ್ಲೋದು 2 ಟೈಮ್. 3 ಟೇಲ್ ಬಿದ್ದಾಗ ಗೆಲ್ತಾನೆ, 3 ಹೆಡ್ ಬಿದ್ದಾಗ ಗೆಲ್ತಾನೆ. ಇನ್ನು ಉಳ್ಕಿದ್ ಎಲ್ಲಿ ಗೆಲ್ಲಲ್ಲ ಅವನು. ಅಂದ್ರೆ ಎಷ್ಟು, 1 2 3 4 5 6 6 ಟೈಮ್ಸ್ ಅವ್ನು ಗೆಲ್ಲೋದೇ ಇಲ್ಲ. ಸೊ 6/8 ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ 2 4 ಜಾ. ಆನ್ಸರ್ ಏನು 3/4. ಸೊ ಪ್ರಾಪರ್ಟಿ ಆಫ್ ಹನೀಫ್ ವಿಲ್ ಲೂಸ್ ದ ಗೇಮ್ ಬಂದ್ಬಿಟ್ಟು 3/4. ಓಕೆ, ಸೊ ಇದು ಬಂದ್ಬಿಟ್ಟು ಆನ್ಸರು. ಸಪೋಸ್ ಅವ್ರು ಏನಾದ್ರು ಕೇಳಿದ್ರೆ ಪ್ರಾಪರ್ಟಿ ಆಫ್ ಹನೀಫ್ ವಿಲ್ ವಿನ್ ದ ಗೇಮ್ ಅಂತ ಕೇಳಿದ್ರೆ, ಓಕೆ, ಸೊ ನೀವೇನ್ ಬರಿಬೇಕು ಅವಾಗ, 8 ಅಲ್ಲಿ ಅವ್ನು 2 ಟೈಮ್ ಗೆಲ್ತಾನೆ. ಸೊ 2/8, 2 1 ಜಾ 2 4 ಜಾ 1/4 ಅಂತ ಬರೀರಿ. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.